ಅಮ್ಮ ಊಟ ಮಾಡಿದ್ರಾ ಅಂತ ನಾವು ಕೇಳ್ತೀವಿ, ಆದರೆ ಅಪ್ಪ ಊಟ ಮಾಡಿದ್ರಾ ಅಂತ ಕೊನೆ ಬಾರಿ ಯಾವಾಗ ಕೇಳಿದ್ದೀವಿ? ಒಂದು ರಾತ್ರಿ ಮಗ ಆಫೀಸ್ನಿಂದ ಲೇಟಾಗಿ ಮನೆಗೆ ಬಂದ. ಅಮ್ಮ ಬಾಗಿಲು ತೆರೆದಳು. ಊಟ ಮಾಡಿದ್ಯಾ? ಅವನು ಹೌದು ಅಮ್ಮ. ಅವನು ಒಳಗೆ ಹೋದ. ಅಪ್ಪ ಸೋಫಾ ಮೇಲೆ ಕುಳಿತಿದ್ರು, ಟಿವಿ ನೋಡ್ತಿದ್ರು. ಮಗ ಕೇಳಿದ, ಅಪ್ಪ ಊಟ ಆಯ್ತಾ? ಅಪ್ಪ ಟಿವಿಯಿಂದ ಕಣ್ಣು ತೆಗೆಯದೆ ಆಯಿತು ಮಗ. ಮಗ ರೂಮ್ಗೆ ಹೋದ. ಸ್ವಲ್ಪ ಹೊತ್ತಿನ ನಂತರ ಅಡುಗೆ ಮನೆಗೆ ನೀರು ಕುಡಿಯೋಕ್ಕೆ ಅಂತ ಬಂದ. ಡೈನಿಂಗ್ ಟೇಬಲ್ ಮೇಲೆ ಒಂದು ಪ್ಲೇಟ್ ಹಾಗೆ ಇತ್ತು, ಟಚ್ ಮಾಡಿರಲಿಲ್ಲ. ಅವನಿಗೆ ಅರ್ಥ ಆಯಿತು ಅಪ್ಪ ಅವನಿಗಾಗಿ ಕಾಯ್ತಿದ್ರು ಅಂತ. ಆದರೆ ಮಗ ಕೇಳುವ ಮುಂಚೆ ಆಯಿತು ಅಂತ ಸುಳ್ಳು ಹೇಳಿದರು. ಯಾಕಂದರೆ ಅಪ್ಪನಿಗೆ ಹಸಿವಿನಿಗಿಂತ ಅವನ ಮಗ ಜೊತೆ ಊಟ ಮಾಡುವ ಆಸೆ ಹೆಚ್ಚು. ಅಪ್ಪ ಊಟ ಆಯಿತು ಅಂತ ಸುಳ್ಳು ಹೇಳೋದು ಕೆಲವೊಮ್ಮೆ ಹಸಿವನ್ನು ಮರೆ ಮಾಡೋಕ್ಕೆ ಅಲ್ಲ, ತಮ್ಮ ಲೋನ್ಲಿನೆಸ್ನ ಮರೆ ಮಾಡೋಕ್ಕೆ. ಒಂದು ದಿನ ಡೈನಿಂಗ್ ಟೇಬಲ್ನಲ್ಲಿ ನಿಮ್ಮ ಚೇರ್ ಖಾಲಿ ಇರ್ಬೋದು, ಆದರೆ ನಿಮಗಾಗಿ ಕಾಯ್ತಿದ್ದ ಆ ಒಂದು ಪ್ಲೇಟ್ ಮತ್ತೆ ಇರೋದಿಲ್ಲ.